ಒಬ್ಬ ಗುರು ತಮ್ಮ ಶಿಷ್ಯರಿಗೆ ಮನಸ್ಸಿನ ಶಕ್ತಿಯ ಬಗ್ಗೆ ಉಪದೇಶ ಮಾಡುತ್ತಿದ್ದರು. ಅವರು ಹೇಳ್ತಾ ಇದ್ರು, ನಾವು ನಮ್ಮ ಬಗ್ಗೆ ಹೇಗೆ ಯೋಚಿಸುತ್ತೇವೋ ಹಾಗೆಯೇ ಆಗುತ್ತೇವೆ. ಒಂದು ವೇಳೆ ನೀವು ಯಾವಾಗಲೂ ಬಡವರಾಗಿಯೇ ಇದ್ದು ಬಿಡುತ್ತೇವೆ ಎಂದು ಯೋಚಿಸಿದರೆ ಸತ್ಯವಾಗಿಯೂ ಬಡವರಾಗಿಯೇ ಉಳಿಯುತ್ತೀರಿ. ಅದರ ಬದಲು ನಾನು ಹೇಗಾದರೂ ಮಾಡಿ ಖಂಡಿತವಾಗಿಯೂ ಶ್ರೀಮಂತನಾಗುತ್ತೇನೆ ಎಂದು ಯೋಚಿಸಿದರೆ ನಿಜವಾಗಿಯೂ ಶ್ರೀಮಂತರಾಗುತ್ತೀರಿ. ಏಕೆಂದರೆ ನಮ್ಮ ಎಲ್ಲಾ ವಿಚಾರಗಳನ್ನು ನಮ್ಮ ಸೂಕ್ತ ಮನಸ್ಸು ಕೇಳುತ್ತಿರುತ್ತದೆ. ನೀವು ಸಾಧಿಸುವುದು ಮತ್ತು ಶ್ರೀಮಂತರಾಗುವ ವಿಚಾರಗಳನ್ನು ಮನಸ್ಸಲ್ಲಿ ತಂದರೆ ಆಗ ನಮ್ಮ ಸೂಕ್ತ ಮನಸ್ಸು ಅದಕ್ಕಾಗಿ ಹೊಸ ಹೊಸ ವಿಧಾನಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ. ನಿಮಗೆ ಹೊಸ ಹೊಸ ವಿಷಯಗಳನ್ನು ಕಲಿಯಲು ಪ್ರೇರೇಪಿಸುತ್ತದೆ. ಇದೇ ನಿಯಮ ಪ್ರಪಂಚದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅನ್ವಯಿಸುತ್ತದೆ. ನೀವು ಯಾವಾಗಲೂ ನನ್ನಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಅಂತ ಅಂದುಕೊಳ್ಳುತ್ತಿದ್ದರೆ ನೀವು ಎಂದಿಗೂ ಆತ್ಮವಿಶ್ವಾಸದಿಂದ ತುಂಬಿರಲು ಆಗುವುದಿಲ್ಲ. ಎಲ್ಲಾ ವಿಷಯಗಳು ನೀವು ಯೋಚಿಸುವುದರಿಂದಲೇ ಪ್ರಾರಂಭವಾಗೋದು. ಅದಕ್ಕಾಗಿ ಯಾವಾಗಲೂ ಧನಾತ್ಮಕವಾಗಿ ಯೋಚಿಸಿ. ಎಂದಿಗೂ ಋಣಾತ್ಮಕ ವಿಚಾರಗಳನ್ನು ನಿಮ್ಮೊಳಗೆ ನುಸುಳಲು ಬಿಡಬೇಡಿ. ನಿಮ್ಮ ಮನಸ್ಸೇ ಒಂದು ತೋಟ, ನೀವೇ ಅದರ ರಕ್ಷಕರು. ಅದಕ್ಕಾಗಿಯೇ ಋಣಾತ್ಮಕ ವಿಚಾರಗಳಿಗೆ ತೋಟದಲ್ಲಿ ನುಗ್ಗಲು ಬಿಡಬೇಡಿ. ಇಲ್ಲವಾದರೆ ಪೂರ್ತಿ ತೋಟವನ್ನೇ ಹಾಳು ಮಾಡುತ್ತದೆ. ಇಷ್ಟೆಲ್ಲ ಗುರುಗಳು ಹೇಳುತ್ತಿರುವಾಗ ಶಿಷ್ಯನೊಬ್ಬ ಕೇಳುತ್ತಾನೆ, ಗುರುಗಳೇ, ನೀವು ನಮಗೆ ಮನಸ್ಸಿನ ಶಕ್ತಿ, ವಿಶ್ವಾಸದ ಶಕ್ತಿ ಮತ್ತು ಜೀವನದಲ್ಲಿ ದೊಡ್ಡದಾಗಿ ಯೋಚಿಸುವ ವಿಷಯದ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳುತ್ತೀರಾ? ಗುರುಗಳು ಮುಗುಳ್ನಗುತ್ತಾ ಹೇಳುತ್ತಾರೆ, ಖಂಡಿತವಾಗಿಯೂ ನಾನು ನಿನಗೆ ಇವತ್ತು ಮನಸ್ಸಿನ ಶಕ್ತಿ, ವಿಶ್ವಾಸದ ಶಕ್ತಿ ಮತ್ತು ಜೀವನದಲ್ಲಿ ದೊಡ್ಡದಾಗಿ ಯೋಚಿಸುವ ಚಮತ್ಕಾರಗಳ ವಿಷಯದ ಬಗ್ಗೆ ಮುಖ್ಯವಾದ ಮಾತುಗಳನ್ನು ಹೇಳುತ್ತೇನೆ. ಧ್ಯಾನದಿಂದ ಕೇಳು. ಮೊದಲನೆಯದಾಗಿ, ನೀನು ಗೆದ್ದೇ ಗೆಲ್ಲುವೆ ಎಂದು ನಂಬಿಕೆ ಇಡು. ಗೆದ್ದೇ ಬಿಡುತ್ತೀಯಾ? ಸ್ವಯಂ ನಿನ್ನ ಮೇಲೆಯೇ ನಂಬಿಕೆ ಇಡುವುದನ್ನು ಕಲಿ. ಅದರಲ್ಲಿ ಬಹಳಷ್ಟು ಶಕ್ತಿ ಇರುತ್ತದೆ. ಜೀವನದಲ್ಲಿ ಬಹಳಷ್ಟು ಎತ್ತರಕ್ಕೆ ಹೋಗುತ್ತೇನೆ, ಬಹಳಷ್ಟು ಹಣ ಗಳಿಸುತ್ತೇನೆ ಎಂದು ನಂಬಿಕೆ ಇಡು. ಗೌರವ, ಆಸ್ತಿ, ಅಂತಸ್ತು ಎಲ್ಲವನ್ನೂ ಗಳಿಸುತ್ತೇನೆ ಎಂದು ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ಪಡೆದೇ ಪಡೆಯುತ್ತೀಯಾ? ಆದರೆ ನಿಮ್ಮ ಮೇಲೆಯೇ ನಿಮಗೆ ನಂಬಿಕೆ ಇಡದೆ ನಾನು ಯಾವುದಕ್ಕೂ ಯೋಗ್ಯನಲ್ಲ, ಮುಂದೆ ವರಿಯೋದಿಲ್ಲ ಅಂದರೆ ಎಂದಿಗೂ ಮುಂದುವರಿಯೋದಿಲ್ಲ. ಅದಕ್ಕಾಗಿ ನಿಮ್ಮ ಮೇಲೆಯೇ ನಂಬಿಕೆ ಇಡುವುದನ್ನು ಕಲಿಯಿರಿ. ನಿಮ್ಮ ಮೇಲಿನ ನಂಬಿಕೆಯನ್ನು ಬಲವಾಗಿಸಲು ಈ 3 ನಿಯಮಗಳನ್ನು ಪಾಲಿಸಿ. ಮೊದಲನೆಯದು, ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾನು ಈ ಕೆಲಸದಲ್ಲಿ ಖಂಡಿತವಾಗಿಯೂ ಗೆದ್ದೇ ಗೆಲ್ಲುತ್ತೇನೆ ಎಂದು ಯೋಚಿಸಿ. ಯಾವತ್ತಿಗೂ ಸೋಲುತ್ತೇನೆ ಎಂದು ಯೋಚಿಸಬೇಡಿ. ಕೆಲಸವನ್ನು ಪ್ರಾರಂಭಿಸುವ ಕೆಲ ದಿನಗಳ ಮೊದಲಿನಿಂದಲೇ ನಿಮಗೆ ನೀವೇ ಹೇಳಿಕೊಳ್ಳಿ, ನಾನು ಈ ಕೆಲಸದಲ್ಲಿ ಜಯ ಸಾಧಿಸಿಯೇ ತೋರಿಸುತ್ತೇನೆ ಅಂತ. ಹೀಗೆ ಪೂರ್ತಿ ಆತ್ಮವಿಶ್ವಾಸದೊಂದಿಗೆ ಹೇಳಿಕೊಳ್ಳಿ. ಹೀಗೆ ಪದೇ ಪದೇ ಹೇಳಿಕೊಳ್ಳಿ. ಎರಡನೆಯದಾಗಿ, ನಿಮಗೆ ನೀವೇ ನೆನಪಿಸಿಕೊಳ್ಳಿ, ನೀವು ಎಷ್ಟು ಮಾಡಬಹುದೋ ಅದಕ್ಕಿಂತಲೂ ಹೆಚ್ಚು ಮಾಡುವ ಸಾಮರ್ಥ್ಯ ನಿಮಗಿದೆ ಅಂತ. ಬೇರೆಯವರ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟು ಬಿಡಿ. ಏಕೆಂದರೆ ಜನ ದೇವರನ್ನೇ ಬಿಟ್ಟಿಲ್ಲ. ಅದಕ್ಕಾಗಿಯೇ ಜನರ ಮಾತುಗಳನ್ನು ಕೇಳೋದು ಬಿಟ್ಟು ನಿಮ್ಮ ಮಾತುಗಳನ್ನು ಕೇಳಿ. ನಿಮ್ಮ ಅಂತರಾಳದ ಮಾತನ್ನು ಕೇಳಿ. ಆ ಮಾತುಗಳು ಯಾವುವೆಂದರೆ, ನಾನೊಂದು ದಿನ ಮಹತ್ತರವಾದುದನ್ನು ಮಾಡಿ ತೋರಿಸುತ್ತೇನೆ, ನನಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಮತ್ತು ಮೂರನೆಯದು, ಯಾವಾಗಲೂ ದೊಡ್ಡ ಗುರಿಯನ್ನೇ ಆರಿಸಿ. ದೊಡ್ಡ ಗುರಿಗಳು ಮತ್ತು ಮಹತ್ತರವಾದ ಗುರಿಗಳು ಮನುಷ್ಯನನ್ನು ಬಹಳ ಪರಿಶ್ರಮ ಮತ್ತು ದೊಡ್ಡ ತ್ಯಾಗ ಮಾಡಲು ಪ್ರೇರೇಪಿಸುತ್ತದೆ. ಒಂದು ವೇಳೆ ಯಾರಾದರೂ ನಕ್ಷತ್ರಗಳನ್ನು ತನ್ನ ಗುರಿಯಾಗಿ ಮಾಡಿಕೊಂಡರೆ ಕೊನೆಯ ಪಕ್ಷ ಚಂದ್ರನ ಅಂಗಳ ತನಕವಾದರೂ ಹೋಗುತ್ತಾರೆ. ಅದಕ್ಕಾಗಿಯೇ ಮಹತ್ತರವಾದ ಗುರಿಗಳನ್ನು ನಿರ್ಧರಿಸಿ ಅದನ್ನು ಸಾಧಿಸಲು ಸಂಪೂರ್ಣವಾಗಿ ಶ್ರಮ ವಹಿಸಿ. ಎರಡನೇ ವಿಷಯ, ನೆಪ ಹೇಳುವ ಕಾಯಿಲೆಗೆ ಚಿಕಿತ್ಸೆ ಮಾಡಿ. ಬಹಳಷ್ಟು ಜನ ಜೀವನದಲ್ಲಿ ಮಹತ್ತರವಾದುದನ್ನು ಮಾಡೋದಿಲ್ಲ. ಅದರ ದೊಡ್ಡ ಸಮಸ್ಯೆಗೆ ಕಾರಣ ನೆಪ ಹೇಳೋದು. ಕೆಲವು ನೆಪಗಳಿರುತ್ತವೆ. ಹೇಗೆಂದರೆ, ನನ್ನಲ್ಲಿ ಅಷ್ಟೊಂದು ಬುದ್ಧಿವಂತಿಕೆ ಇಲ್ಲ, ನನ್ನ ಆರೋಗ್ಯ ಸರಿಯಿಲ್ಲ, ನನ್ನ ವಯಸ್ಸು ಮೀರಿ ಬಿಟ್ಟಿದೆ, ನನ್ನ ಅದೃಷ್ಟ ಕೈ ಹಿಡಿತಾ ಇಲ್ಲ, ನನ್ನ ಸಮಯ ಸರಿಯಿಲ್ಲ. ಒಂದು ವೇಳೆ ನಿಮಗೆ ಜೀವನದಲ್ಲಿ ಮುಂದುವರಿಯಬೇಕೆಂದರೆ ಈ ತರ ನೆಪ ಹೇಳುವುದನ್ನು ಇಂದಿನಿಂದಲೇ ನಿಲ್ಲಿಸಿಬಿಡಿ. ನೆಪ ಹೇಳುವುದರ ಬದಲಾಗಿ ಈಗ ನಿಮ್ಮಿಂದ ಏನಾಗಬಹುದೆಂದು ನೋಡಿ. ತಕ್ಷಣವೇ ದೊಡ್ಡದೇನಾದರೂ ಮಾಡಲಾಗದಿದ್ದರೆ ಚಿಕ್ಕದರಿಂದ ಪ್ರಾರಂಭಿಸಿ, ಅದನ್ನೇ ದೊಡ್ಡದಾಗಿಸಿ. ಮೂರನೆಯದು, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ, ಭಯವನ್ನು ಓಡಿಸಿ. ನಿಮಗೆ ಯಾವ ಕೆಲಸದಿಂದ ಭಯ ಅನಿಸುತ್ತದೋ ಅದನ್ನು ಎದುರಿಸಿ. ನಿಮಗೆ ಆ ಭಯದಿಂದ ಆಚೆ ಬರಬೇಕೆಂದರೆ ಇದೊಂದೇ ಮಾರ್ಗ.
ದೊಡ್ಡ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿ ಮತ್ತು ಒಂದೊಂದು ಭಾಗಗಳಲ್ಲಿ ಧ್ಯಾನ ಕೊಡುತ್ತಾ ಕೆಲಸ ಮುಗಿಸಿ. ಹೇಗೆಂದರೆ, ಜನರ ಎದುರು ಮಾತನಾಡಲು ಭಯ ಅನಿಸಿದರೆ ಮೊದಲು ಒಂದು ಕೋಣೆಯಲ್ಲಿ ನಿಮ್ಮ ಮುಂದೆ ಬಹಳಷ್ಟು ಜನ ಇದ್ದಾರೆ, ಅವರ ಎದುರು ನಿಂತುಕೊಂಡು ಮಾತನಾಡುತ್ತಿದ್ದೇನೆ ಎಂದು ಅಭ್ಯಾಸ ಮಾಡಿ. ಆಮೇಲೆ ನಿಮ್ಮ ಗೆಳೆಯರ ಎದುರು ಮಾತನಾಡುವ ಮೂಲಕ ಅಭ್ಯಾಸ ಮಾಡಿ. ಹೀಗೆ ಕಡಿಮೆ ಅಂದರೂ 30 ದಿನಗಳವರೆಗೂ ಮಾಡಿ. ಇದೇ ತರ ಮಾಡುತ್ತಾ ಹೋದರೆ ನಿಮಗೆ ಅನಿಸಲು ಶುರುವಾಗುತ್ತೆ ನೀವೊಬ್ಬರು ನುರಿತ ವಕ್ತಾರರು ಆಗುತ್ತಿದ್ದೀರಿ ಅಂತ. 4ನೇಯದು, ಯಾವಾಗಲೂ ದೊಡ್ಡ ಆಲೋಚನೆಯನ್ನೇ ಮಾಡಿ. ಅದಕ್ಕೋಸ್ಕರ ನಿಮ್ಮ ಶಬ್ದಕೋಶದಿಂದ ಕ್ಷುಲ್ಲಕ ಚಿಂತನೆಯ ಶಬ್ದಗಳನ್ನು ತೆಗೆದು ಬಿಸಾಕಿ. ಉದಾಹರಣೆಗೆ, ಈ ಸಮಾಜವೇ ಸರಿಯಿಲ್ಲ, ಎಲ್ಲರೂ ನನ್ನನ್ನೇ ಉಪಯೋಗಿಸುತ್ತಾರೆ, ನನಗಷ್ಟೊಂದು ಯೋಗ್ಯತೆ ಇಲ್ಲ, ನನಗೆ ಯಾವುದಾದರೂ ಒಂದು ಸಣ್ಣ ಕೆಲಸ ಸಿಕ್ಕರೆ ಅಷ್ಟೇ ಸಾಕು. ಇವೆಲ್ಲವೂ ಕೆಳಮಟ್ಟದ ಚಿಂತಕರ ಶಬ್ದಗಳು. ಇಂತಹ ಶಬ್ದಗಳು ಕೇಳೋದು, ಯೋಚಿಸೋದು ಇಂದಿನಿಂದಲೇ ಬಿಟ್ಟುಬಿಡಿ. ಅದರ ಬದಲು ದೊಡ್ಡ ಚಿಂತನೆ ಮಾಡುವ ಶಬ್ದಗಳನ್ನು ಉಪಯೋಗಿಸಿ. ಹೇಗೆಂದರೆ, ಹೌದು, ಇದು ಸ್ವಲ್ಪ ಕಷ್ಟ ಇದೆ, ಆದರೆ ನಾನು ಇದನ್ನು ಕಲಿತು ಮಾಡಬಹುದು. ಎಲ್ಲರೂ ಕೆಟ್ಟವರಿರೋದಿಲ್ಲ, ಕೆಲವರು ಒಳ್ಳೆಯವರೂ ಇದ್ದಾರೆ. ನನ್ನ ಜೀವನ ಬಹಳ ಸುಂದರವಾಗಿದೆ, ಹೀಗೆಯೇ ಮುಂದೇನೂ ಇರುತ್ತದೆ. ಯಾವಾಗಲೂ ಪ್ರೇರಣೆಯನ್ನು ನಿಮಗಿಂತಲೂ ಕ್ಲಿಷ್ಟಕರ ಪರಿಸ್ಥಿತಿಯಿಂದ ಜಯಿಸಿ ಎದ್ದು ಬಂದ ಜನರಿಂದ ಪಡೆಯಿರಿ. ದೊಡ್ಡ ಚಿಂತನೆಗಾಗಿ ಒಳ್ಳೆಯ ಪುಸ್ತಕಗಳನ್ನು ಓದಿ. ದೊಡ್ಡ ಚಿಂತನೆ ಮಾಡುವ ಜನರೊಂದಿಗೆ ಬೆರೆಯಿರಿ. ಅದರ ಜೊತೆಗೆ ನಿಮ್ಮ ಕೆಲಸವನ್ನು ಪ್ರೀತಿಸುವುದನ್ನು ಕಲಿಯಿರಿ. ಕೆಲಸವನ್ನು ವಿಳಂಬ ಮಾಡುವ ಅಭ್ಯಾಸವನ್ನು ಬಿಟ್ಟುಬಿಡಿ. ಜನರ ಕೆಲಸವನ್ನು ಕೂಡಲೇ ಮಾಡಿ. ಕೆಲಸಗಳು ಭಾರವಾಗದಂತೆ ನೋಡಿಕೊಳ್ಳಿ. ಇದರಿಂದ ನೀವು ಶಿಸ್ತುಬದ್ಧರಾಗಿರುತ್ತೀರಿ, ಜೊತೆಗೆ ಆನಂದವಾಗಿಯೂ ಇರುತ್ತೀರಿ. ಹೀಗೆ ನಿಮ್ಮ ಮೇಲೆಯೇ ನಿಮಗೆ ಹೆಮ್ಮೆ ಅನಿಸುತ್ತದೆ, ಜೊತೆಗೆ ಜನರೂ ಕೂಡ ನಿಮಗೆ ಗೌರವ ಕೊಡುತ್ತಾರೆ. ಇದರ ಹೊರತು ಸಣ್ಣ ಯೋಚನೆಯ ಜನರ ಋಣಾತ್ಮಕ ಮಾತುಗಳಿಗೆ ಕಿವಿ ಕೊಡಬೇಡಿ. ನಿಮ್ಮ ದೊಡ್ಡ ಗುರಿಗಳ ಮೇಲೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ. ಯಾರಾದರೂ ನಿಮ್ಮನ್ನು ತಮಾಷೆ ಮಾಡಿದರೆ, ವ್ಯಂಗ್ಯ ಮಾಡಿದರೆ ಯಾವ ಪ್ರತಿಕ್ರಿಯೆಯೂ ಕೊಡದೆ ತಾಳ್ಮೆಯಿಂದ ಇರಿ. ಅಂತಹ ಜನ ನಿಮ್ಮ ಈ ತರಹದ ನಡತೆಯನ್ನು ನೋಡಿ ತಾವೇ ಸುಮ್ಮನಾಗಿ ಸರಿದು ಹೋಗ್ತಾರೆ. 5ನೇಯದು, ನಿಮ್ಮ ಸೂಕ್ತ ಮನಸ್ಸಿನ ಶಕ್ತಿಯನ್ನು ಗುರುತಿಸಿ. ನಮ್ಮ ಮನಸ್ಸು ಬಹಳ ವಿಚಿತ್ರ ವಿಧಾನದಲ್ಲಿ ಕೆಲಸ ಮಾಡುತ್ತದೆ. ಹೇಗೆಂದರೆ, ಒಂದು ವೇಳೆ ಒಬ್ಬ ಸಾಧಾರಣ ವ್ಯಕ್ತಿಗೆ ನೀನು ಬಹಳಷ್ಟು ದೊಡ್ಡ ಸಭಾಂಗಣದಲ್ಲಿ ಭಾಷಣ ಮಾಡಿ ಬಾ ಅಂದರೆ ಏನಾಗುತ್ತೆ? ಭಯದಿಂದ ಬೆವರಿ ಹೋಗುತ್ತಾನೆ, ಹೃದಯ ಜೋರಾಗಿ ಬಡಿಯಲು ಪ್ರಾರಂಭವಾಗುತ್ತೆ, ಬಾಯಿ ಒಣಗಲು ಶುರುವಾಗುತ್ತೆ. ಆದರೆ ಅದೇ ವ್ಯಕ್ತಿ ತನ್ನ ಮನೆಯಲ್ಲಿ ಅಥವಾ ಗೆಳೆಯರ ಮಧ್ಯೆ ಅದೇ ವಿಷಯದ ಬಗ್ಗೆ ಗಂಟೆಗಟ್ಟಲೆ ಮಾತನಾಡುತ್ತಾನೆ, ಏನೂ ಅನಿಸೋದಿಲ್ಲ. ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಬಹಳಷ್ಟು ಸಾರಿ ನಮ್ಮ ಮನಸ್ಸು ನಮ್ಮ ವಶದಲ್ಲಿರೋದಿಲ್ಲ. ಅಂತಹ ಸಮಯದಲ್ಲಿ ನಮ್ಮ ಸೂಕ್ತ ಮನಸ್ಸು ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸುತ್ತದೆ. ನಮ್ಮ ಸೂಕ್ತ ಮನಸ್ಸು ಅನಂತ ಶಕ್ತಿಯನ್ನು ಹೊಂದಿದೆ. ಅದಕ್ಕಾಗಿಯೇ ಆ ಶಕ್ತಿಯ ಉಪಯೋಗ ಮಾಡುವುದನ್ನು ಕಲಿಯಿರಿ. ಅದರೊಂದಿಗೆ ಮಾತನಾಡುವುದನ್ನು ಕಲಿಯಿರಿ. ಒಂದು ವೇಳೆ ಅದರೊಂದಿಗೆ ಮಾತನಾಡುವುದನ್ನು ಕಲಿತರೆ ಅದರಿಂದ ಏನಾದರೂ ಮಾಡಿಸಬಹುದು. ನಮ್ಮ ಸೂಕ್ತ ಮನಸ್ಸು ನಾವು ಮಲಗುವ ಮೊದಲು ಮತ್ತು ಮುಂಜಾನೆ ಎದ್ದ ಮೇಲೆ ಹೆಚ್ಚು ಎಚ್ಚರವಾಗಿರುತ್ತದೆ. ಅದಕ್ಕಾಗಿಯೇ ಏನಾದರೂ ಪಡೆಯಲು ಬಯಸಿದರೆ, ಏನಾದರೂ ಆಗಲು ಬಯಸಿದರೆ ಅದಕ್ಕೆ ಹೇಳಿ. ಹೇಗೆಂದರೆ, ನಾನು ಸುಖವಾಗಿರಲು ಬಯಸುತ್ತೇನೆ, ನಾನು ಶ್ರೀಮಂತನಾಗಲು ಬಯಸುತ್ತೇನೆ, ನಾನು ಒಳ್ಳೆಯ ವಕ್ತಾರನಾಗಲು ಬಯಸುತ್ತೇನೆ. ಆದರೆ ಇದನ್ನು ಬಹಳಷ್ಟು ದಿನಗಳವರೆಗೂ ಮಾಡಬೇಕು, ಅದು ಕೂಡ ಯಾವುದೇ ಅನುಮಾನ ಇಲ್ಲದೇನೆ. ಆದರೆ ಹೇಳೋದೇನೋ ಹೇಳಿ ಇನ್ನೊಂದೆಡೆ ಹೀಗೆ ಆಗಲು ಸಾಧ್ಯನಾ ಅನ್ನುವ ಅನುಮಾನ ಇರಬಾರದು. ಅದರಿಂದ ನಿಮ್ಮ ಸೂಕ್ತ ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ. ನಂತರ ಅದು ಭಯ ಮತ್ತು ಚಿಂತೆಯಿಂದ ತುಂಬಿದ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಅದರಿಂದ ಹೆಚ್ಚಾಗಿ ನಮಗೇ ನಷ್ಟವಾಗೋದು. ಅದಕ್ಕಾಗಿಯೇ ಸೂಕ್ತ ಮನಸ್ಸಿನ ಅಗಾಧ ಶಕ್ತಿಯ ಉಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಿರಿ. ಗುರುಗಳು ಹೇಳುತ್ತಾರೆ, 6ನೇಯದು, ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸುಧಾರಿಸಿ. ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಬಹಳ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಅದಕ್ಕಾಗಿಯೇ ನಿಮ್ಮ ಪರಿಸರದ ಬಗ್ಗೆಯೂ ಕಾಳಜಿ ವಹಿಸಿ. ನಿಮ್ಮ ಪರಿಸರವನ್ನು ಚೆನ್ನಾಗಿಡಲು ಈ 5 ಕೆಲಸವನ್ನು ಮಾಡಬಹುದು. 1ನೇಯದು, ಸಣ್ಣ ಆಲೋಚನೆಯ ಜನರ ಸಹವಾಸವನ್ನು ಬಿಟ್ಟುಬಿಡಿ. 2ನೇಯದು, ಯಾವಾಗಲೂ ಯಶಸ್ವಿ ಜನರ ಸಲಹೆಯನ್ನು ಪಡೆಯಿರಿ. 3ನೇಯದು, ಒಂದು ವೇಳೆ ನಿಮ್ಮ ಪರಿಸರದಲ್ಲಿ ಯಶಸ್ವಿ ಜನ ಅಥವಾ ಒಳ್ಳೆಯ ವಿಚಾರಗಳ ಜನ ಇಲ್ಲ ಅಂದರೆ ಒಳ್ಳೆಯ ಪುಸ್ತಕಗಳನ್ನ ಓದಿ ಜ್ಞಾನ ಹೆಚ್ಚಿಸಿಕೊಳ್ಳಿ. 4ನೇಯದು, ಯಾರ ಬಗ್ಗೆ ಆದರೂ ಋಣಾತ್ಮಕ ಮಾತುಗಳನ್ನು ಆಡಬೇಡಿ, ಯಾರನ್ನೂ ನಿಂದಿಸಬೇಡಿ.
ಎಂದಿಗೂ ವದಂತಿಗಳನ್ನು ನಂಬಿ ಹರಡಿಸಬೇಡಿ. ಅವುಗಳನ್ನು ನಂಬುವ ಮೊದಲು ಸಾಕ್ಷಿಗಳನ್ನು ಪರಿಶೀಲಿಸಿ. 5ನೇಯದು, ಒಳ್ಳೆಯ ಜನರು ನಿಮ್ಮ ಕೈ ಜೋಡಿಸಲು ನಿರಂತರವಾಗಿ ನಿಮ್ಮ ಕೆಲಸಗಳನ್ನು ಉತ್ತಮಗೊಳಿಸಲು ಪ್ರಯತ್ನ ಮಾಡಿ. 6ನೇಯದು, ನಿಮ್ಮ ದೃಷ್ಟಿಕೋನವನ್ನು ನಿಮ್ಮ ಮಿತ್ರ ಮಾಡಿಕೊಳ್ಳಿ. ನಾವು ಯೋಚಿಸುವ ವಿಧಾನವೇ ನಮ್ಮ ದೃಷ್ಟಿಕೋನ ಎನಿಸಿಕೊಳ್ಳುತ್ತದೆ. ಕೆಲವೊಬ್ಬರು ಸ್ವಲ್ಪ ಹಣ ಗಳಿಸಿದರೋ ಇಲ್ವೋ ತಮ್ಮನ್ನು ತಾವು ಶ್ರೀಮಂತರು ಅಂದುಕೊಂಡು ಇನ್ನೊಬ್ಬರನ್ನು ಸಣ್ಣವರೆಂದು ಪರಿಗಣಿಸುತ್ತಾರೆ. ಆದರೆ ಇನ್ನೊಂದೆಡೆ ಅಪಾರ ಸಂಪತ್ತು ಹೊಂದಿದ ಎಷ್ಟೋ ಜನರು ವಿನಮ್ರವಾಗಿರುತ್ತಾರೆ, ಎಲ್ಲರನ್ನೂ ಗೌರವಿಸುತ್ತಾರೆ. ಈಗ ವ್ಯಕ್ತಿಯು ಸಫಲನಾಗುವ ದೃಷ್ಟಿಕೋನದ ಬಗ್ಗೆ ಮಾತನಾಡೋಣ. 1ನೇಯದು, ನಾನು ಮಾನಸಿಕವಾಗಿ ಬಲಿಷ್ಠನಾಗಿದ್ದೇನೆ. ಈ ಥರ ಮನೋಭಾವವನ್ನು ಇಟ್ಟುಕೊಳ್ಳಿ. ಎಂದಿಗೂ ನಿಮ್ಮನ್ನು ನೀವು ದುರ್ಬಲರು ಎಂದು ತಿಳಿಯಬೇಡಿ. ನಿರಂತರವಾಗಿ ನಿಮಗೆ ನೀವೇ ಹೇಳಿಕೊಳ್ಳಿ, ನಾನು ಮಾನಸಿಕವಾಗಿ ಬಹಳ ಬಲಿಷ್ಠನಾಗಿದ್ದೀನಿ. ನಾನು ಎಂತಹದ್ದೇ ಸಂದರ್ಭದಲ್ಲೂ ಧೈರ್ಯ ಕಳೆದುಕೊಳ್ಳೋದಿಲ್ಲ. ಎಂತಹ ಕೆಟ್ಟ ಸಮಯವಾದರೂ ನನ್ನನ್ನು ಕೆಣಕೋದಿಲ್ಲ. ಈ ತರ ದೃಷ್ಟಿಕೋನ ಇಟ್ಟುಕೊಳ್ಳುವಂತಹ ಮನುಷ್ಯ ಯಾವತ್ತೂ ಚಿಂತೆ ಮತ್ತು ಒತ್ತಡದ ಸುಳಿಯಲ್ಲಿ ಸಿಲುಕೋದಿಲ್ಲ. 2ನೇಯದು, ಕ್ರಿಯೆ ಆಧಾರಿತ ದೃಷ್ಟಿ. ಈ ಥರ ದೃಷ್ಟಿಕೋನ ಇಡುವ ವ್ಯಕ್ತಿ ಜನರಿಂದ ಸಹಾಯ ಅಥವಾ ಬೆಲೆ ತೆಗೆದುಕೊಳ್ಳುವ ಮೊದಲು ಅವರಿಗಿಂತ ಹೆಚ್ಚು ಸೇವೆ, ಸೌಲಭ್ಯ ಮತ್ತು ಸಹಾಯ ಮಾಡುತ್ತಾನೆ. ಇಂತಹ ದೃಷ್ಟಿಕೋನ ಇಟ್ಟುಕೊಂಡಂತಹ ವ್ಯಕ್ತಿ ಜೀವನದಲ್ಲಿ ಶ್ರೀಮಂತ ಮತ್ತು ಯಶಸ್ವಿ ವ್ಯಕ್ತಿ ಆಗುತ್ತಾನೆ. ಏಕೆಂದರೆ ಇಂತಹ ವ್ಯಕ್ತಿಯನ್ನೇ ಜನ ಹೆಚ್ಚು ನಂಬುತ್ತಾರೆ. 2ನೇಯದು, ಇನ್ನೊಬ್ಬರಿಗಿಂತ ಹೆಚ್ಚು ಮಾಡುವ ಮನೋಭಾವ ಇಟ್ಟುಕೊಳ್ಳುವುದು. ಇನ್ನೊಬ್ಬರು ಎಷ್ಟು ಕಠಿಣ ಕೆಲಸ ಮಾಡುತ್ತಿದ್ದಾರೋ ಅದಕ್ಕಿಂತಲೂ ಹೆಚ್ಚು ಪರಿಶ್ರಮ ಪಡಿ. ಇದು ಕೂಡ ಯಶಸ್ವಿ ಆಗುವುದರ ರಹಸ್ಯ. ಉದಾಹರಣೆಗೆ, ಒಂದು ಪರೀಕ್ಷೆಗೆ ಒಬ್ಬ ವಿದ್ಯಾರ್ಥಿ 1 ತಾಸು ಅಭ್ಯಾಸ ಮಾಡಿದರೆ ನೀವು 2 ತಾಸು ಅಭ್ಯಾಸ ಮಾಡಿ. ಇದರಿಂದಾಗಿ ಯಶಸ್ಸಿನ ಕಡೆಗೆ ಆತ್ಮವಿಶ್ವಾಸ ಹೆಚ್ಚಿಸುವ ಜೊತೆಗೆ ವಿದ್ಯಾರ್ಥಿಯು ಯಶಸ್ವಿ ಆಗುವುದರ ಅವಕಾಶ ಹೆಚ್ಚಾಗಿರುತ್ತದೆ. ಗುರುಗಳು ಹೇಳುತ್ತಾರೆ, 9ನೇಯ ಮಾತು, ಜನರ ಬಗ್ಗೆ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಮಾತನಾಡಿ. ಏಕೆಂದರೆ ಬೇರೆಯವರ ಮೂಲಕವೇ ನಮ್ಮ ವ್ಯಕ್ತಿತ್ವ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಅನ್ನೋದು ಸಮಾಜದಲ್ಲಿ ನಿರ್ಮಾಣವಾಗೋದು. ಒಂದು ವೇಳೆ ಒಬ್ಬ ವ್ಯಕ್ತಿಯೊಂದಿಗೆ ಕೆಟ್ಟದಾಗಿ ನಡೆದುಕೊಂಡರೆ ಅವನು 10 ಜನರಿಗೆ ನಿಮ್ಮ ಬಗ್ಗೆ ಹೇಳುತ್ತಾನೆ. ಅದೇ 10 ಜನ ಇನ್ನೂ 10 ಜನಕ್ಕೆ ಹೇಳುತ್ತಾರೆ. ಇದೇ ರೀತಿಯಿಂದ ಜನರ ಮಧ್ಯೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಹರಡುತ್ತದೆ. ಅದಕ್ಕಾಗಿ ಎಲ್ಲರಿಗೂ ಗೌರವ ಕೊಡಿ ಮತ್ತು ಗೌರವದಿಂದ ಮಾತನಾಡಿ. ಇದರಿಂದ ನಿಮ್ಮ ಹಣ ಏನೂ ಖರ್ಚಾಗಲ್ಲ, ಬದಲಾಗಿ ನಿಮಗೇ ಲಾಭ. ಕೆಲವೊಬ್ಬರಿಗೆ ಅಭ್ಯಾಸ ಇರುತ್ತದೆ, ಅದೇನೆಂದರೆ ಬೇರೆಯವರ ಕೊರತೆಗಳ ಮತ್ತು ದೌರ್ಬಲ್ಯಗಳ ಬಗ್ಗೆ ತಮಾಷೆ ಮಾಡೋದು. ಆದರೆ ಈ ತರ ಯಾವತ್ತೂ ಮಾಡಬೇಡಿ. ಒಂದು ವೇಳೆ ಈ ತರ ಯಾರೇ ಮಾಡುತ್ತಿದ್ದರೂ ಅಂತಹ ದುರ್ಬಲ ವ್ಯಕ್ತಿಯ ಪರವಾಗಿದ್ದು ತಮಾಷೆ ಮಾಡುತ್ತಿರುವ ಜನರಿಗೆ ಬುದ್ಧಿ ಹೇಳಿ. ಈ ತರ ಸಹಾಯ ಪಡೆದ ವ್ಯಕ್ತಿಯ ದೃಷ್ಟಿಯಲ್ಲಿ ನೀವು ದೊಡ್ಡವರು ಅನಿಸಿಕೊಳ್ಳುತ್ತೀರಾ ಮತ್ತು ಮುಂದೆ ನಿಮಗೆ ಸಹಾಯ ಬೇಕಾಗಿರುವಾಗ ಅವರು ನಿಮಗೋಸ್ಕರ ನಿಂತಿರುತ್ತಾರೆ. ಹೀಗೆಯೇ ಬೇರೆಯವರ ತಪ್ಪುಗಳನ್ನು ಕ್ಷಮಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಅವರಿಗೂ ಸುಧಾರಿಸುವ ಅವಕಾಶ ಕೊಡಿ. ಏಕೆಂದರೆ ಈ ಲೋಕದಲ್ಲಿ ಯಾರೂ 100% ಪರಿಪೂರ್ಣರಾಗಿರೋದಿಲ್ಲ. ಜನರಲ್ಲಿ ಒಂದಿಲ್ಲ ಒಂದು ಕೊರತೆ ಇದ್ದೇ ಇರುತ್ತದೆ. ಜನರಿಂದ ಒಂದಿಲ್ಲ ಒಂದು ತಪ್ಪುಗಳು ನಡೆಯುತ್ತಲೇ ಇರುತ್ತವೆ. 10ನೇ ಮಾತು, ಕೆಲಸದಲ್ಲಿ ತೊಡಗಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಬಹಳಷ್ಟು ಜನ ದಿನವಿಡೀ ಹಾಸಿಗೆಯ ಮೇಲೆ ಕೇವಲ ಕನಸು ಕಾಣುತ್ತಿರುತ್ತಾರೆ. ನಾನು ಅದೂ ಮಾಡ್ತೇನೆ, ಇದೂ ಮಾಡ್ತೇನೆ, ನಾನು ಯಾರು ಅಂತ ಜನರಿಗೆ ತೋರಿಸ್ತೇನೆ. ಆದ್ರೆ ದಿನ ಪೂರ್ತಿ ಕಳೆದು ಹೋಗುತ್ತೆ, ಆ ವ್ಯಕ್ತಿ ಏನೂ ಮಾಡೋದಿಲ್ಲ. ಅದಕ್ಕಾಗಿ ಯೋಚನೆ ಮಾಡೋದು, ಮಾತನಾಡೋದು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ. ಉದಾಹರಣೆಗೆ, ನಿಮಗೆ ಓದಬೇಕು ಅನಿಸಿದರೆ ನೇರವಾಗಿ ಓದಲು ಕುಳಿತು ಬಿಡಿ. ಯಾವಾಗ ಓದಲು ಕೂರುತ್ತೀರೋ ನಿಮ್ಮ ಮನಸ್ಸು ಕೂಡ ಓದಲು ಪ್ರೇರೇಪಿಸುತ್ತದೆ. ಯಾವುದೇ ಕೆಲಸ ಮಾಡಲು ಅದರ ಬಗ್ಗೆ ಎಷ್ಟು ಯೋಚಿಸಬೇಕೋ ಅಷ್ಟೇ ಯೋಚಿಸಬೇಕು. ಮುಖ್ಯವಾದ ಯೋಜನೆ ಮಾಡಿ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಎಂತಹದ್ದೇ ಸಣ್ಣ ಕೆಲಸ ಈಗ ಮುಗಿಸಿಬಿಡಬಹುದು, ಕೂಡಲೇ ಮಾಡಿಬಿಡಿ, ಹೆಚ್ಚು ಯೋಚಿಸಬೇಡಿ. ಯಾವುದೇ ಕೆಲಸದ ಯೋಜನೆ ಮಾಡುವಲ್ಲಿ ಕೇವಲ 5% ಸಮಯ ತೆಗೆದುಕೊಳ್ಳಿ. ಉಳಿದ 95% ಸಮಯ ಆ ಕೆಲಸ ಮಾಡುವುದರಲ್ಲಿ ತೊಡಗಿಸಿಕೊಳ್ಳಿ. ಪ್ರತಿಯೊಂದು ಕೆಲಸವನ್ನು ಮೊದಲ ಸಾರಿಯೇ ಎಲ್ಲಕ್ಕಿಂತ ಚೆನ್ನಾಗಿ ಮಾಡುವ ಚಿಂತೆ ಮಾಡಬೇಡಿ. ಪ್ರಾರಂಭಿಸಿ ಸಾಕು. ಸಮಯದ ಜೊತೆಗೆ ಕೆಲಸದಲ್ಲಿ ಸುಧಾರಣೆ ತನ್ನಿ. ಹಾಗೆಯೇ ಕೆಲ ದಿನದಲ್ಲೇ ಸುಧಾರಣೆ ಬರುತ್ತಾ ಹೋಗುತ್ತದೆ. ಗುರುಗಳು ಹೇಳಿದರು 11ನೇ ಮಾತು, ವೈಫಲ್ಯವನ್ನು ಸಫಲತೆಯಲ್ಲಿ ಬದಲಾಯಿಸುವುದನ್ನು ಕಲಿಯಿರಿ. ಪ್ರತಿಯೊಂದು ವೈಫಲ್ಯದಲ್ಲಿ ಮನುಷ್ಯನಿಗೆ ಪಾಠ ಅಡಗಿದೆ. ಯಾವ ವ್ಯಕ್ತಿ ಈ ಪಾಠವನ್ನು ಕಲಿಯುತ್ತಾನೋ ಆ ಮನುಷ್ಯ ಮತ್ತೆ ಆ ಕೆಲಸಗಳಲ್ಲಿ ವೈಫಲ್ಯನಾಗೋದಿಲ್ಲ. ಇನ್ನೊಂದು ಮಾತು ಯಾವಾಗಲೂ ನೆನಪಿಡಬೇಕು,
ಸಣ್ಣ ಯುದ್ಧಗಳಲ್ಲಿ ಸೋತರೂ ಪರವಾಗಿಲ್ಲ, ಆದರೆ ದೊಡ್ಡ ಯುದ್ಧಗಳಲ್ಲಿ ಎಂದಿಗೂ ಸೋಲಬೇಡ. ಹೇಗೆಂದರೆ, ನೀವು ಒಂದು ವೇಳೆ ಒಂದು ಕೆಲಸದಲ್ಲಿ ವೈಫಲ್ಯರಾದರೆ, ಒಂದು ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ, ಆ ಸಣ್ಣ ಯುದ್ಧದಲ್ಲಿ ಸೋತರೆ ನಿಮ್ಮ ಜೀವನದಲ್ಲೇ ಸೋತು ಬಿಟ್ಟಿದ್ದೀರಿ ಅಂತ ಅಲ್ಲ. ಮುಂದೊಂದು ದಿನ ಅದಕ್ಕಿಂತಲೂ ದೊಡ್ಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ಜೀವನದಲ್ಲಿ ಒಬ್ಬ ಯಶಸ್ವಿ ಮತ್ತು ಶ್ರೀಮಂತ ವ್ಯಕ್ತಿ ಆಗಬಹುದು. ಅದಕ್ಕಾಗಿಯೇ ವೈಫಲ್ಯದ ಎದುರು ಹೆದರಿ ಕೂರಬೇಡಿ, ಅದನ್ನು ಎದುರಿಸಿ. ವೈಫಲ್ಯನ್ನು ಸಫಲತೆಯಲ್ಲಿ ಬದಲಾಯಿಸಿ. ಹಿಂದೆ ಆದ ವೈಫಲ್ಯಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸೋದಿಲ್ಲ. ಈಗ ಏನು ಮಾಡುತ್ತಿದ್ದೀರೋ ಅದು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಹಿಂದೆ ಯಾರಾದರೂ ನಿನಗೆ ಅಯೋಗ್ಯ, ಕೆಲಸಕ್ಕೆ ಬಾರದವನು ಅಂತ ಹೇಳಿದ್ದರೆ ಅಂತಹ ಮಾತುಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳಬೇಡಿ, ಅವುಗಳನ್ನು ಸ್ವೀಕರಿಸಲೇಬೇಡಿ. ಬದಲಾಗಿ ಏನಾದರೂ ಮಾಡಿ ತೋರಿಸಿ. ಅದನ್ನ ನೋಡಿ ಮಾತನಾಡಿದ ಬಾಯಿಗಳು ತಂತಾನೇ ಮುಚ್ಚಿಕೊಳ್ಳುತ್ತವೆ. ಯಾವ ಪ್ರತಿಯೊಬ್ಬ ಮನುಷ್ಯ ಇಂದು ಯಶಸ್ವಿಯಾಗಿದ್ದಾನೋ ಒಂದಿಲ್ಲ ಒಂದು ದಿನ ವಿಫಲ ಆಗೇ ಆಗಿರುತ್ತಾನೆ. ಅದಕ್ಕಾಗಿಯೇ ನೀವೇ ನಿಮಗೆ ಪ್ರೋತ್ಸಾಹಿಸಿಕೊಳ್ಳಿ, ಬೇರೆಯವರಿಂದ ನಿರೀಕ್ಷಿಸಬೇಡಿ. ದಿನವೂ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯಿರಿ, ಧ್ಯಾನ ಮಾಡಿ, ವ್ಯಾಯಾಮ ಮಾಡಿ. ನಿಮ್ಮ ಮನಸ್ಸನ್ನು ಹಗುರವಾಗಿಡಲು ಪ್ರಯತ್ನಿಸಿ. ಗುರಿ ನಿರ್ಧರಿಸಿ ಮುಂದೆ ಸಾಗಿರಿ. ಗುರಿಯೇ ಇಲ್ಲದ ಜೀವನ ಹೇಗೆಂದರೆ ತಲುಪುವ ದಾರಿ ತಿಳಿಯದೇ ಇರುವ ದೋಣಿಯಲ್ಲಿ ಸಂಚರಿಸುವ ಹಾಗೆ. ಹೀಗಿದ್ದರೆ ತಲುಪುವುದಾದರೂ ಎಲ್ಲಿಗೆ? ಅದಕ್ಕಾಗಿಯೇ ಗುರಿ ನಿರ್ಧರಿಸುವ ಅಭ್ಯಾಸ ಮಾಡಿಕೊಳ್ಳಿ. ಗುರಿಯು ಒಂದೇ ದಿನದ್ದಾಗಿರಬಹುದು, ಒಂದು ವಾರದ್ದಾಗಿರಬಹುದು, ಒಂದು ತಿಂಗಳದ್ದಾಗಿರಬಹುದು, ಒಂದು ವರ್ಷದ್ದೂ ಆಗಿರಬಹುದು, ಅಥವಾ 10 ವರ್ಷದ್ದೂ ಆಗಿರಬಹುದು. ಹೇಗೆಂದರೆ ಈ ದಿನದ ಗುರಿ ವ್ಯಾಯಾಮ ಮಾಡೋದು ಅಥವಾ ಧ್ಯಾನದ ಅಭ್ಯಾಸ ಮಾಡೋದು ಇರಬಹುದು. ಒಂದು ವಾರದ ಗುರಿ ಯಾವುದೇ ಸಣ್ಣ ಕೆಲಸ ಮುಗಿಸುವುದು ಅಥವಾ ಯಾವುದಾದರೂ ಪುಸ್ತಕ ಓದುವುದಾಗಿರಬಹುದು. ತಿಂಗಳಿನ ಗುರಿ ಯಾವುದೇ ದುರಭ್ಯಾಸಗಳು, ಧೂಮ್ರಪಾನ ಅಥವಾ ಮದ್ಯಪಾನ ಬಿಡುವುದು ಆಗಿರಬಹುದು. ಒಂದು ವರ್ಷದ ಗುರಿ ಯಾವುದಾದರೂ ಭಾಷೆ ಕಲಿಯೋದು, ಯಾವುದಾದರೂ ಪರೀಕ್ಷೆಯನ್ನು ಪಾಸ್ ಮಾಡೋದು ಆಗಿರಬಹುದು. ಅದಕ್ಕಾಗಿಯೇ ಯಾವಾಗಲೂ ಗುರಿ ಇಟ್ಟುಕೊಂಡು ಕೆಲಸ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಮತ್ತು ಸ್ವತಃ ಮುಂದೆ ಸಾಗಿರಿ. ಹೀಗೆ ನಿಮ್ಮ ವ್ಯಕ್ತಿತ್ವ ಇನ್ನೊಂದು ಆಯಾಮ ಪಡೆದುಕೊಳ್ಳುತ್ತದೆ. ಜೊತೆಗೆ ನಿಮಗೆ ಪ್ರತಿ ಕೆಲಸದಲ್ಲಿ ಜಯ ಸಿಕ್ಕೇ ಸಿಗುತ್ತದೆ ಮತ್ತು ನೋಡುವವರೂ ಕೂಡ ದಂಗಾಗಿ ಹೋಗುತ್ತಾರೆ. ಆದರೆ ಗುರಿಯ ಜೊತೆಗೆ ಶಿಸ್ತಿನಿಂದ ಕೂಡ ಇರಬೇಕು. ಗುರಿಯನ್ನೇನೂ ಇಟ್ಟುಕೊಂಡು ಕೆಲಸವನ್ನೇ ಮಾಡದಂತೆ ಆಗಬಾರದು. ಕೇವಲ 15 ನಿಮಿಷ ವ್ಯಾಯಾಮ ಮಾಡಿ, ಆದರೆ ದಿನವೂ ಮಾಡಿ. ಒಂದು ದಿನ ಏನೋ 3 ತಾಸು ವ್ಯಾಯಾಮ ಮಾಡಿ ಮತ್ತು 6 ತಿಂಗಳು ಮಾಯವಾಗುವ ವ್ಯಕ್ತಿಯ ತರ ಆಗಬೇಡಿ. ಅದಕ್ಕಾಗಿಯೇ ನಿಮ್ಮ ಗುರಿಗಳ ಕಡೆಗೆ ಒಂದೊಂದೇ ಹೆಜ್ಜೆ ಹಾಕಿ, ಆದರೆ ದಿನವೂ ಹೆಜ್ಜೆ ಇಡಿ. 13ನೇ ಮಾತು, ಯಾವಾಗಲೂ ಒಬ್ಬ ನಾಯಕನ ರೀತಿ ಯೋಚಿಸಿ. ಯಾಕೆಂದರೆ ಒಬ್ಬ ಲೀಡರ್ ಯಾವಾಗಲೂ ದೊಡ್ಡದನ್ನೇ ಯೋಚಿಸುತ್ತಾನೆ. ಒಬ್ಬ ಲೀಡರ್ನಲ್ಲಿ ಕೆಲವು ವಿಶೇಷತೆಗಳು ಇರುತ್ತವೆ. ಹೇಗೆಂದರೆ, ಮೊದಲನೆಯದು ತಾಳ್ಮೆಯಿಂದ ಇರಿ. ಎರಡನೆಯದು ಅನ್ಯರ ನೋವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಸಹಾನುಭೂತಿಯಿಂದ ಮಾತನಾಡಿ. ಮೂರನೆಯದು ಕೆಟ್ಟ ಸಂದರ್ಭಗಳಲ್ಲಿ ಬಚ್ಚಿಕೊಳ್ಳದೆ ಸಹಕರಿಸಿ. ನಾಲ್ಕನೆಯದು ಯಾವಾಗಲೂ ಮುಂದೆ ಸಾಗುವ ಬಗ್ಗೆ ಆಲೋಚಿಸಿ, ಅದರ ಕಡೆಗೆ ಪೂರ್ತಿಯಾಗಿ ಪ್ರಯತ್ನ ಮಾಡಿ. ಐದನೆಯದು ಕೆಟ್ಟ ಸಮಯದಲ್ಲಿ ಜನರಿಗೆ ಪ್ರೋತ್ಸಾಹಿಸಿ. ಆರನೆಯದು ಎಂದಿಗೂ ಅಹಂಕಾರ ತೋರಿಸಬೇಡಿ, ವಿನಮ್ರವಾಗಿರಿ. ಏಳನೆಯದು ಮುಂಬರುವ ಸಮಸ್ಯೆಗಳನ್ನು ಹೇಗೆ ಎದುರಿಸುವುದು, ಯಾರ ಜೊತೆ ಏನು ಮಾತನಾಡೋದು, ಹೇಗೆ ಮಾತನಾಡೋದು ಅಂತ ಯಾವಾಗಲೂ ಏಕಾಂತದಲ್ಲಿ ಮೊದಲೇ ಯೋಚಿಸಿ. ಎಂಟನೆಯದು ಋಣಾತ್ಮಕ ಮಾತುಗಳಾಡುವ ಜನರ ಬಾಯಿಗೆ ಗಮನ ಕೊಡಬೇಡಿ. ಅವರ ಮಾತುಗಳನ್ನು ಅಸಡ್ಡೆ ಮಾಡಿ ಮುಗುಳು ನಗುತ್ತಾ ಮುಂದೆ ಸಾಗಿರಿ. ಯಾಕೆಂದರೆ ನಿಮ್ಮ ಮುಂದೆ ಬಹಳಷ್ಟು ಒಳ್ಳೆಯ ಗುರಿಗಳಿವೆ. ನಿಮ್ಮ ಶಕ್ತಿ ಅವುಗಳಿಗಾಗಿ ಉಳಿಸಿ ಇಡಿ. 14ನೆಯದು ಮತ್ತು ಕೊನೆಯ ಮಾತು, ಜೀವನದ ಎಂತಹದ್ದೇ ಕೆಟ್ಟ ಸಮಯದಲ್ಲೂ ದೊಡ್ಡದನ್ನೇ ಯೋಚಿಸಿ. ಎಷ್ಟೋ ಸಾರಿ ಕೆಟ್ಟ ಪರಿಸ್ಥಿತಿ ಬಂದ ಕೂಡಲೇ ಜನ ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾರೆ, ಮಹತ್ತರವಾದುದನ್ನು ಯೋಚಿಸಲು ಬಿಟ್ಟೇ ಬಿಡುತ್ತಾರೆ. ಈ ತರ ಆದರೆ ಅವರು ಎಂದಿಗೂ ದೊಡ್ಡ ಸಾಧನೆ ಮಾಡಲಾಗುವುದಿಲ್ಲ. ಅದಕ್ಕಾಗಿಯೇ ಕೆಟ್ಟ ಸಂದರ್ಭದಲ್ಲೂ ದೊಡ್ಡ ಆಲೋಚನೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಯಾವಾಗ ಜನ ನಿಮ್ಮನ್ನು ಕೀಳಾಗಿ ನೋಡುವ ಪ್ರಯತ್ನ ಮಾಡುತ್ತಾರೋ ದೊಡ್ಡ ಆಲೋಚನೆ ಮಾಡಿ. ನಿಮ್ಮ ಮನಸ್ಸು ಇದು ಮಾಡೋಕ್ಕಾಗಲ್ಲ ಎಂದಾಗ ದೊಡ್ಡ ಆಲೋಚನೆ ಮಾಡಿ. ಜಗಳದ ಪರಿಸ್ಥಿತಿ ಬಂದರೂ ಕೂಡ ದೊಡ್ಡ ಆಲೋಚನೆ ಮಾಡಿ. ನಾನು ಸೋತೆ ಅಂತ ಅನಿಸಿದರೆ ದೊಡ್ಡ ಆಲೋಚನೆ ಮಾಡಿ. ಸಂಬಂಧದಲ್ಲಿ ಬಿರುಕು ಬೀಳುತ್ತಿದ್ದರೆ ದೊಡ್ಡ ಆಲೋಚನೆ ಮಾಡಿ. ಸಮಯ ಸರಿಯಿಲ್ಲ ಅಂದರೆ ದೊಡ್ಡ ಆಲೋಚನೆ ಮಾಡಿ. 4 ದಿಕ್ಕಿನಿಂದ ನಿರಾಸೆ ಇದ್ದರೆ ದೊಡ್ಡದಾಗಿ ಆಲೋಚನೆ ಮಾಡಿ.
ಈ ರೀತಿ ಜೀವನದ ಪ್ರತಿ ಪರಿಸ್ಥಿತಿಯಲ್ಲಿ ದೊಡ್ಡ ಆಲೋಚನೆ ಮಾಡಿ. ದೊಡ್ಡ ಆಲೋಚನೆಗಳು ಪವಾಡವನ್ನೇ ಮಾಡುತ್ತವೆ. ಹಾಗಾದರೆ ಈ ಪವಾಡದ ಉಪಯೋಗ ಮಾಡಿಕೊಳ್ಳಿ. ಜೀವನದಲ್ಲಿ ಮನಸ್ಸು ಮಾಡಿದ ಯಶಸ್ಸು ಗಳಿಸಿರಿ. ಗೆಳೆಯರೆ, ಈ ವಿಡಿಯೋಯಿಂದ ಕಲಿಯಲು ಬಹಳಷ್ಟು ವಿಷಯಗಳು ಸಿಕ್ಕಿರಬಹುದೆಂದು ನಂಬಿದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ ಇಷ್ಟವಾದ ಪಾಯಿಂಟ್ ಯಾವುದೆಂದು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಗುರಿ ಸಾಧಿಸಲು ಇಂದಿನಿಂದಲೇ ಪ್ರಾರಂಭಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.